ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಹೈಕಮಾಂಡ್ ಭೇಟಿ ಮಾಡಿ ಬಂದರೂ ಕೂಡ ರೆಬೆಲ್ಸ್ ತಣ್ಣಗಾಕುವ ಲಕ್ಷಣ ಕಾಣಿಸ್ತಾ ಇದೆ. ಇಲ್ಲಿ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ಮತ್ತು ತಂಡ ಸಿಡಿದೆದ್ದಿದೆ. ಇಲ್ಲಿ ವಕ್ಫ್ ಹೋರಾಟದ ನೆಪದಲ್ಲಿ ರೆಬೆಲ್ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಸಭೆ ಮಾಡಿದ್ದಾರೆ. ಅದು ಮುಕ್ತಾಯ ಕೂಡ ಆಗಿದೆ. ವಿಜೇಂದ್ರ BS ಯಡಿಯೂರಪ್ಪ ವಿರುದ್ಧವಾಗಿ ಹೊಸ ತಂತ್ರವನ್ನು ಏನಾದರೂ ರೂಪಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ವಕ್ಫ್ ಅನ್ನೋ ವಿಚಾರ ಒಂದು ನೆಪವಾಗಿ ಇಟ್ಕೊಂಡಿರಬೇಕು. ಇಲ್ಲೇನಾಗಿದೆ, ಯಡಿಯೂರಪ್ಪ ಅವರ ಬಣ ಯಡಿಯೂರಪ್ಪ ಅವರ ಆ ಒಂದು ಪಾರ್ಟಿಲಿದ್ದು ಕೂಡ ಅದರ ವಿರುದ್ಧವಾಗಿ ಒಂದಷ್ಟು ಜನ ಒಂದು ಗುಂಪು ಸಹಜವಾಗಿ ಎಲ್ಲ ಪಾರ್ಟಿಲೂ ಇರುತ್ತೆ. ಬರೀ ಏನು BJP ಏನು ಎಕ್ಸ್ಕ್ಲೂಸಿವ್ ಅಲ್ಲ. ಇದರಲ್ಲಿ ಎಲ್ಲ ಪಾರ್ಟಿಗಳಲ್ಲೂ ಈ ಒಂದು ಬಣ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ರಾಜಕೀಯ ಪಕ್ಷ ಬಣ ರಾಜಕಾರಣದಿಂದ ಹೊರತಾಗಿಲ್ಲ, ಯಾವ ಪಾರ್ಟಿ ಕೂಡ ಹೊರತಾಗಿಲ್ಲ ಇಲ್ಲಿ. ಸೊ ಹೀಗಿದ್ದಾಗ ಇಲ್ಲಿ ಟಾರ್ಗೆಟ್ ವಿಜೇಂದ್ರ ಅವ್ರನ್ನ ಇಟ್ಕೊಂಡು ವಿಜೇಂದ್ರ ಅವ್ರನ್ನ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿತ್ತು? ಅವ್ರದ್ದು ಅರ್ಹತೆ ಏನು, ಕ್ವಾಲಿಟಿ ಏನು? ಯಡಿಯೂರಪ್ಪ ಅವ್ರ ಮಗ ಆಗಿಬಿಟ್ರೆ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅವ್ರನ್ನ, ಏನಿದು ಅನ್ನೋ ಒಂದು ಸಹಜ ಒಂದು ಆಕ್ರೋಶ ಇರುತ್ತೆ. ಈಗ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತ, ಪಾಪ ಮೈಸೂರು ಲೋಕಸಭಾ ಟಿಕೆಟ್ ಸಿಕ್ಕಲಿಲ್ಲ ಪ್ರತಾಪ್ ಸಿಂಹ ಅವರಿಗೆ. ಅವರು ಬಂದು ಸೇರಿಕೊಂಡ್ರು. ಯಾವುದು ಎಲೆಕ್ಷನ್ ಏನಿಲ್ವಲ್ಲ, ಬೇರೆ ಯಾವುದು ಇದರಲ್ಲಿ ಇಲ್ಲ ಸದ್ಯಕ್ಕೆ. ಪ್ರತಾಪ್ ಸಿಂಹ ಅವರು ಯಾವುದು ಹುದ್ದೆಯನ್ನು ಬಂದೇನು ಕರೆದು ಕೊಟ್ಟಿಲ್ಲ ಪ್ರತಾಪ್ ಸಿಂಹ ಅವರಿಗೆ. ಈಗ ಅವರು ಒಂಥರ ಈ ಒಂದು ವಿಚಾರಕ್ಕೆ ಏನೋ ರೆಬೆಲ್ಸ್ ಎಲ್ಲ ಒಂದು ಕಡೆ ಗುಂಪಾಗಿ ಸೇರಿದ್ದಾರೆ, ನಾನು ಹೋಗಿ ಸೇರಿಬಿಡೋಣ ಅಂಥೇಳಿ. ಈಗ ಯಡಿಯೂರಪ್ಪ ಅವ್ರ ಮೇಲೆ ಸಿಟ್ಟಿದೆಯೋ, ಪಾರ್ಟಿ ಮೇಲೆ ಸಿಟ್ಟಿದೆಯೋ, ಬೇರೆಯವ್ರ ಮೇಲೆ ಸಿಟ್ಟಿದೆಯೋ ಗೊತ್ತಿಲ್ಲ. ಎಲ್ಲ ಏನು ಮಾಡೋದು, ರೆಬೆಲ್ಸ್ ಒಂದು ಬಣ ಸೇರ್ಕೊಂಡಿದ್ದೀಗ ಪರ್ಯಾಯ ನಾಯಕತ್ವನೇ ಸೃಷ್ಟಿ ಮಾಡಿಬಿಟ್ರೆ ಹೇಗೆ ಎನ್ನುವುದ್ರ ಬಗ್ಗೆ ಗಮನ ಕೊಟ್ಟಿರಬೇಕು. ತುಂಬ ಕುತೂಹಲ ಅಂತ ಮೂಡಿಸ್ತಾ ಇದೆ ರೆಬೆಲ್ ನಾಯಕರ ಸಭೆ. ವಕ್ಫ್ ಹೋರಾಟ ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾನೆ ವಿಜೇಂದ್ರ ಅವ್ರನ್ನೇ ಕೆಳಗಿಳಿಸಿದ್ರೆ ಹೇಗೆ ಅಂತ ಕೂಡ ಮಾತಾಡಿರಬಹುದು. ಯತ್ನಾಳ್, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆಯನ್ನು ಮಾತಾಡ್ತೀವಿ, ಅವರೇನಾದರೂ ಬೇಕಿದ್ರೆ ಬೇರೆ ಹೋರಾಟ ಮಾಡ್ಕೊಳ್ಳಪ್ಪ ಅಂತ ಪರೋಕ್ಷವಾಗಿ ಅರವಿಂದ್ ಲಿಂಬಾವಳಿ ಗುಡುಗಿದ್ದಾರೆ. ಮತ್ತೆ ನಿಮಗೆ ಹೇಳ್ತೀನಿ, ನಾವು ಮಾಡ್ತಾ ಇರೋದು ಭಿನ್ನಮತ ಅಲ್ಲ. ಪ್ರತ್ಯೇಕ ಅಂದ್ರೆ ಅರ್ಥನೇ ಅದು. ನಾವು ಹೇಳ್ತಾ ಇರೋದು ಅಲ್ಲ, ಅವ್ರಿಗೆ ಹೇಳ್ಬೇಕಾಗಲ್ಲ. ಅಲ್ಲ, ನಾವು ಹೇಳ್ತಾ ಇರೋ ಉದ್ದೇಶನೇ ಅದು. ನಮ್ಮ ಉದ್ದೇಶ ವಕ್ಫ್ ಬಗ್ಗೆ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರ ಸಮಸ್ಯೆ ಇದು. ಹೀಗಾಗಿ ನಮ್ಮ BJP ಮುಖಂಡರು ನಾವೆಲ್ಲ ಅದನ್ನು ಕೈ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೋ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಮತ್ತು ಅವರೇ ಇಂಡಿಪೆಂಡೆಂಟ್ ಮಾಡಲಿ, ಅದನ್ನು ಹೇಳಿದ್ದೀವಿ ನಾವು. ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಮಾಡ್ತಾ ಇರೋದು ವಕ್ಫಿನ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಾಲ್ಮೀಕಿ ಹೋರಾಟಕ್ಕೆ ನಮಗೆ ಅನುಮತಿ ಸಿಗಲಿಲ್ಲ ಕೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಸನ್ಮಾನ್ಯ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನಾನು, ಕುಮಾರ್ ಬಂಗಾರಪ್ಪ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವು, ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ವಕ್ಫ್ ವಿಚಾರ ಇಟ್ಕೊಂಡು ಬಹುತೇಕ ತಣ್ಣಗಾದಂತೆ ಕಾಣಿಸ್ತಾ ಇದೆ. ರಾಜ್ಯ BJP ಕಡೆಯಿಂದ ಚೆಕ್ ಮಾಡ್ಕೊಂಡಾಗ ನಾವು ಏನು ಬೈ ಎಲೆಕ್ಷನ್ಗೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದು. ಎಲೆಕ್ಷನ್ ಮುಗೀತು, 3ಕ್ಕೆ 3ರಲ್ಲೂ ಕೂಡ BJP ಸೋಲು ನೋಡುವಂತಾಯಿತು. ಮೈತ್ರಿ ಅಭ್ಯರ್ಥಿನೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇದಾದ ಮೇಲೆ ವಕ್ಫ್ ಬಗ್ಗೆ ಯಾರೂ ತುಟಿ ಬೀಸಿದಂಗಿಲ್ಲ ಎಕ್ಸೆಪ್ಟ್ ಯತ್ನಾಳ್ ಟೀಮ್. ಈಗ ವಕ್ಫ್ ವಿಚಾರ ಇಟ್ಕೊಂಡೆ ಲೀಡರ್ಶಿಪ್ಗೆ ಒಂದು ಅದನ್ನು ತೆಗಿಬೇಕು ಅಂತ ಯಾರಾದರೂ ಪ್ಲಾನ್ ಮಾಡಿದ್ದಾರೆ ಇವರು, ಹೇಗೆ ಅಂತ? ಖಂಡಿತ ರಮಕಾಂತ್, ಈಗಾಗಲೇ ವಕ್ಫ್ ವಿಚಾರ ತಣ್ಣಗಾಗಿದೆ. ಸೊ ಇಂಥ ಸಂದರ್ಭದಲ್ಲೇ BJPಯಲ್ಲಿರುವಂತಹ ರೆಬೆಲ್ಸ್ ನಾಯಕರು ಇವತ್ತು ಸದಾಶಿವನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಕೊನೆಯದಾಗಿ ಅರವಿಂದ್ ಲಿಂಬಾವಳಿ ಅವರು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ನಾವು ವಕ್ಫ್ ವಿಚಾರದಲ್ಲಿ ನಾವು ಸಭೆಯನ್ನ ಮಾಡಿದ್ದೇವೆ, ಯಾವುದೇ ಭಿನ್ನಮತ ಇಲ್ಲ, ಬಣ ರಾಜಕೀಯವೂ ನಮ್ಮಲ್ಲಿ ಇಲ್ಲ, ನಾವು ಇದರ ಬಗ್ಗೆ ಹೋರಾಟ ಮಾಡಿ ಅಂತೇಳಿ ನಮಗೆ ಸೂಚನೆ ಬಂದಿತ್ತು. ಹಾಗಾಗಿ 2ನೇ ಹಂತದ ಹೋರಾಟವನ್ನು ನಾವು ಮಾಡೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ 2ನೇ ಹಂತದ ಹೋರಾಟವನ್ನ ನೀವು ಮಾಡ್ಬೇಕಾದ್ರೆ ಪಕ್ಷದ ವೇದಿಕೆ ಇತ್ತು, ಪಕ್ಷದ ಕಚೇರಿ ಇತ್ತು, ಪಕ್ಷದ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಿದ್ರು. ರಾಜ್ಯಾಧ್ಯಕ್ಷರ ಅಣತಿಯ ಮೇಲೆ ನೀವು ಆ ಸಭೆಯನ್ನ ಮಾಡೋದಕ್ಕೆ ಅವಕಾಶಗಳಿತ್ತು. ಅವರ ನೇತೃತ್ವದಲ್ಲೇ ಹೋರಾಟವನ್ನ ಮಾಡೋದಕ್ಕೂ ಕೂಡ ಅವಕಾಶಗಳಿತ್ತು. ಅದನ್ನ ಹೊರತುಪಡಿಸಿ ನೀವು ಪ್ರತ್ಯೇಕವಾಗಿ ಸಭೆಯನ್ನ ಮಾಡುವಂತಹ ಸಾಧ್ಯತೆ ಏನಕ್ಕಿತ್ತು ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಪದೇ ಅವರನ್ನ ದೆಹಲಿಗೆ ಕರೆಸಿ ಅವರ ಜೊತೆ ಮಾತುಕತೆಯನ್ನ ಮಾಡಿ ಬುದ್ಧಿವಾದವನ್ನ ಹೇಳಿ ಕಲ್ಸಿದ್ರು ಕೂಡ ಮತ್ತೆ ಪ್ರತ್ಯೇಕ ಸಭೆಯನ್ನ ಮಾಡ್ತಾರೆ ಅಂದ್ರೆ ಸಹಜವಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಕಾಣಿಸುತ್ತೆ. ಹಾಗಾಗಿ ಒಂದು ಕಡೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಪದೇ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಪದೇ ಹೇಳ್ತಾನೆ ಇದ್ದಾರೆ. ಹಾಗಾಗಿ ಇಲ್ಲಿ ಸೇರಿರುವಂತ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು, ಹಾಗೆ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಕೂಡ ರೆಬೆಲ್ಸ್ ನಾಯಕರೇ.
ಸೊ ಹಾಗಾಗಿ ಇಲ್ಲಿ ಅಧ್ಯಕ್ಷರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಯತ್ನಾಳ್ ಅವರನ್ನ ಪ್ರತಿಷ್ಠಾಪನೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿದೆ ಬಿಟ್ರೆ Okay. ಬೇರೆ ವಕ್ಫ್ ವಿಚಾರದಲ್ಲಿ ಏನು ಚರ್ಚೆ ಆದಂತೆ ಕಾಣಿಸ್ತಾ ಇಲ್ಲ ರಮಕಾಂತ್. ಥ್ಯಾಂಕ್ ಯು ಶಿವು.